ಒಂದು ಕಪ್ ಅವಲಕ್ಕಿ ಇದನ್ನ ಪೌಡರ್ ಮಾಡಬೇಕು. ನಾನು 1 ಕಪ್ ತಗೊಂಡಿದ್ದೀನಿ. ಈ ರೀತಿ ಆಗಿದೆ. 1 ಕಪ್ ಅವಲಕ್ಕಿ ನೋಡಿ ಈ ತರ ಗ್ರೈಂಡ್ ಆಗಿದೆ. 1 ಕಪ್ ರವೆ ಹಾಕ್ತಾ ಇದ್ದೀನಿ. 1 ಆಲೂಗೆಡ್ಡೆ, ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದ್ರ ಜೊತೆಗೆ ಆಲೂಗೆಡ್ಡೆ ಮಿಕ್ಸ್ ಆಗಬೇಕು. ಅದಕ್ಕೆ ಮೊಸರು ಹಾಕ್ತಾ ಇದ್ದೀನಿ. ಮೊಸರನ್ನ ನೋಡ್ಕೊಂಡು ಹಾಕ್ಬೇಕು. ನಾನು ಎಲ್ಲ 1 ಕಪ್ ತಗೊಂಡಿದ್ದೀನಿ. ಬಟ್ ಮೊಸರು ಮಾತ್ರ ನೀಟಾಗಿ ನೋಡಿ ಹಾಕಬೇಕು. ಕರೆಕ್ಟಾಗಿ ಆಗುತ್ತಾ ಅಂತ ಮಿಕ್ಸ್ ಮಾಡುವಾಗ ತುಂಬಾನೇ ತೆಳ್ಳ ಆಗಬಾರದು. ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಎಲ್ಲ 1 ಕಪ್ ತಗೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಸೋಡಾ ಮಾತ್ರ ಒಂದು ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಅದು ಕ್ರಿಸ್ಪಿಗೆ ಹೋಗ್ಸರ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಈ ರೀತಿ ರೌಂಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಈ ರೀತಿ ಇದನ್ನ ತೆಗಿಬೇಕು. ನೀಟಾಗಿ ನೋಡಿ, ಹೋಲ್ಸಲ್ಲಿ ಈ ಥರ ಮಾಡಿ ಈ ರೀತಿ ಮಾಡಬೇಕು. ಇದನ್ನ ನೋಡಿ, ಈ ರೀತಿ ಇದನ್ನ ಫ್ರೈ ಮಾಡಬೇಕು ನೀಟಾಗಿ. ಇದು ನೋಡಿ, ಇಲ್ಲಿ ಈ ರೀತಿ ಎಣ್ಣೆ ಕಾದಿದೆ ನೋಡಿ. ಈಗ ಇದನ್ನ ಒಂದೊಂದಾಗಿ ನಾವು ಇದನ್ನ ಹಾಕಬೇಕು. ಸಿಮ್ಮಲ್ಲಿ ಇರಬೇಕು. ಇದನ್ನೇನು ಟಚ್ ಮಾಡಬಾರ್ದು, ಅದೇ ಮೇಲ್ ಬರುತ್ತೆ. ಈಗ ಸ್ಲೋ ಆಗಿ ನಿಧಾನ ಮಾಡಬೇಕು. ತುಂಬಾ ಜೋರಾಗಿ ಪ್ರೆಸ್ ಮಾಡಬಾರ್ದು. ಇದು ಫ್ರೈ ಆಗಿದೆ. ಸಿಮ್ಮಲ್ಲೇ ಮಾಡಬೇಕಿದು. ನೋಡಿ, ಇದಾಗಿದೆ. ಈ ರೀತಿ ಆಗಿದೆ. ಸಿಮ್ಮಲ್ ಫ್ರೈ ಮಾಡಬೇಕು. ಆದ್ರೆ ಇದನ್ನ ನೀಟಾಗಿ ನೋಡಿ, ಈ ತರ ಆಗಿದೆ. ಇದು ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ತರ ಬರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ ನೋಡಿ. ಈ ತರ ಇರುತ್ತೆ, ಮೇಲೆ ಕ್ರಿಸ್ಪಿ ಇರುತ್ತೆ ನೋಡಿ.